ಚಾಪ್ಟರ್ 3 ಮೇಕಿಂಗ್ ಅ ಫಿಲ್ಮ್. ಸೊ ಈ ಪಾಯಿಂಟಿಗೆ ಬರೋ ಅಷ್ಟೊತ್ತಿಗೆ ಒಂದಿಷ್ಟು ನಾನು ನೀವು ಒಂದೇ ಪೇಜಲ್ಲಿ ಇದ್ದೀವಾ, ಡು ವಿ ಅಗ್ರಿ ಆನ್ ದ ಸೇಮ್ ಥಿಂಗ್ಸ್ ಅಂತ. ಓಕೆ, ಸೊ ದಿಸ್ ಈಸ್ ಅ ಕ್ವಿಕ್ ಚೆಕ್. ಒಂದು, ಫಿಲ್ಮ್ಸ್ ಆರ್ ನಾಟ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ರೈಟ್? ಯು ಅಗ್ರಿ ಆನ್ ದ್ಯಾಟ್. ಅದ್ರ ಬಗ್ಗೆ ಮಾತಾಡಿದ್ದೀವಿ, ದಟ್ ದೇ ಹ್ಯಾವ್ ಅ ರೀಸನ್. ವ್ಯೂಯಿಂಗ್ ಫಿಲ್ಮ್ಸ್ ಕ್ಯಾನ್ ಶೇಪ್ ಆನ್ ಇಂಡಿವಿಜುವಲ್ಸ್ ಪರ್ಸ್ನಾಲಿಟಿ. ಅದು ಆ ಲೈನ್ ಅರ್ಥ ಆಯಿತು ಅನಿಸುತ್ತೆ. ಸಿನಿಮಾ ನೋಡೋದ್ರಿಂದ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ, ಯೋಚನೆ ಮಾಡೋಂಗೆ ಮಾಡುತ್ತೆ, ನಮಗೊಂದು ಇಶ್ಯೂ ಬಗ್ಗೆ ಸಿಂಪತೈಸ್ ಮಾಡೋ ಹಾಗೆ, ಅದ್ರ ಬಗ್ಗೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋ ಹಾಗೆ ಮಾಡುತ್ತೆ. ಸೊ ವಿಚ್ ಇಸ್ ವಾಟ್ ಡ್ರೂ ಮೀ ಟುವರ್ಡ್ಸ್ ಫಿಲ್ಮ್ಸ್. ಇನ್ಫ್ಯಾಕ್ಟ್ ನಾನು ಅದೇ ಕಾರಣಕ್ಕೆ ನನ್ನ ಮಗಳಿಗೆ ತುಂಬ ಫಿಲ್ಮ್ಸ್ನ ತೋರಿಸ್ತೀನಿ. ಇನ್ಫ್ಯಾಕ್ಟ್ ನಾವು ಈ ವಿಡಿಯೋ ಮಾಡೋ ಟೈಮಲ್ಲಿ ಶಿ ಈಸ್ ವಾಚಿಂಗ್ ಕಾಸ್ಟ್ ಅವೇ, ಟಾಮ್ ಹ್ಯಾಂಕ್ಸ್ದು, ಆ್ಯಂಡ್ ಅವಳಿಗೆ ಬರೀ 6.5 ವರ್ಷ. ಕಾಸ್ಟ್ ಅವೇ ಅನ್ನೋ ಸಿನಿಮಾನ ಈಗ ನೋಡ್ತಿದ್ದಾಳೆ. ನಾನು ಆ ಸಿನಿಮಾ ನೋಡಿದಾಗ ಐ ಥಿಂಕ್ ಐ ವಾಸ್ 24 or 25. ಇಟ್ಸ್ ಅ ಗ್ರೇಟ್ ಮೂವಿ. ಸೊ ನಾನು ಈ ಥರ ಸಿನಿಮಾಗಳನ್ನ ಲೈನ್ ಅಪ್ ಮಾಡಿ ತೋರಿಸ್ತಾ ಇರ್ತೀನಿ ಫಾರ್ ದೀಸ್ ರೀಸನ್ಸ್ ಓನ್ಲಿ. ಹೆಲ್ದಿ ಡಿಸ್ಕಷನ್ಸ್ ಆಗುತ್ತೆ, ಎಕ್ಸ್ಚೇಂಜ್ ಆಫ್ ಪರ್ಸ್ಪೆಕ್ಟಿವ್ಸ್, ಯಾರಿಗೋ ಒಬ್ರಿಗೆ ಇಷ್ಟ ಆಗುತ್ತೆ, ಆಗಲ್ಲ, ಯಾಕಾಯಿತು, ಯಾಕಾಗಲಿಲ್ಲ, ಈ ಥರ ಮಾತುಕತೆಗಳನ್ನ ಟ್ರಿಗರ್ ಮಾಡುತ್ತೆ. ರೆಪ್ರೆಸೆಂಟ್ ಸೊಸೈಟಿ ಆ್ಯಂಡ್ ಪೀಪಲ್. ಐ ಥಿಂಕ್ ಐ ಬಿಲೀವ್ ಇನ್ ದಿಸ್ ಮೋಸ್ಟ್. ನಾವು ಇವತ್ತು ಮಾಡೋ ಸಿನಿಮಾಗಳು ನಮ್ಮ ಕಲೆಕ್ಟಿವ್ ಥಿಂಕಿಂಗ್ ಹೇಗಿತ್ತು, ಯಾಕಂದರೆ ಫಿಲ್ಮ್ ಇಸ್ ಅ ಕೊಲ್ಯಾಬ್ರೇಟಿವ್ ಪ್ರಾಸೆಸ್. ಪೂರ್ತಿ ಟ್ಯಾಲೆಂಟ್ಸ್ ಎಲ್ಲ ಜೊತೆಗೆ ಬಂದು ಮಾಡ್ತಾರೆ ಕೂಡ, ಆ್ಯಂಡ್ ದೇ ಶೇರ್ ಇಟ್ ವಿತ್ ಯು, ವಿಚ್ ಇಸ್ ದಿ ಆಡಿಯನ್ಸ್. ಇಟ್ಸ್ ಅ ಹ್ಯೂಜ್ ಕೊಲ್ಯಾಬ್ರೇಟಿವ್ ಪ್ರಾಸೆಸ್. ಆ ಪ್ರಾಸೆಸ್ಸಲ್ಲಿ ನಮಗೆ ತೋರಿಸುತ್ತೆ. ಈಗ ನೀವು 70s 60s ಸಿನಿಮಾ ನೋಡಿದ್ರೆ, ನೀವು ಹುಟ್ಟೋಕ್ಕಿಂತ ಮುಂಚೆ ಏನು ಸಿನಿಮಾಗಳಿತ್ತು ಅದನ್ನು ನೋಡಿದಾಗ ವಿ ಫೀಲ್ ಸೊಸೈಟಿ ಹಾಗಿತ್ತು ಆಗ ಅಂತ, ರೈಟ್? ಅದಕ್ಕೆ ಐ ಫೀಲ್ ಸಿನಿಮಾಸ್ ರೆಪ್ರೆಸೆಂಟ್ ಅಸ್ ಆ್ಯಂಡ್ ದೆ ಡಾಕ್ಯುಮೆಂಟ್ ಆರ್ ಲೈವ್ಸ್. ನಾವು ಅದೇ ಈಗ ಹೇಳ್ದಂಗೆ 60s ಸಿನಿಮಾ ತೊಗೊಂಡ್ರೆ, ನನಗೆ ಅವತ್ತಿನ ದಿನ ನಮ್ಮ ತಂದೆ ಹೇಳ್ತಿದ್ದಂಥ ಎಕ್ಸಾಂಪಲ್ಸ್ನ ಅಲ್ಲಿಗೆ ರಿಲೇಟ್ ಮಾಡ್ಕೊತೀನಿ. ಓ, ಹೀಗಿತ್ತು ಲೈಫ್, ಯುನೋ. ಸೊ ಅದಕ್ಕೇ ನಾವು 40s 50s ಲೈಫ್ ವಾಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋ ಥರ ಇರುತ್ತೆ ನಮ್ಮ ತಲೆಯಲ್ಲಿ. ವಿ ಕಾಂಟ್ ಇಮ್ಯಾಜಿನ್ ಇಟ್ ಇನ್ ಕಲರ್ ಬಿಕಾಸ್ ಫಿಲ್ಮ್ಸ್ ವರ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಅಷ್ಟು ಇಂಪ್ಯಾಕ್ಟ್ ಇರುತ್ತೆ ಫಿಲ್ಮ್ಸ್ ಆನ್ ಆರ್ ಸಬ್ಕಾನ್ಷಿಯಸ್. ಆ್ಯಂಡ್ ಹಾಗಂತ ಇದೇನು ತುಂಬ ಸೀರಿಯಸ್ ಆಗಿ ಡಾಕ್ಯುಮೆಂಟ್ರಿ ಅಂತೆಲ್ಲ ಹೆದರ್ತೀವಲ್ಲ, ಆ ಥರದ್ದೆಲ್ಲ. ಇನ್ಫ್ಯಾಕ್ಟ್ ಡಾಕ್ಯುಮೆಂಟ್ರೀಸ್ ಆರ್ ಮೋರ್ ಫನ್ ಟುಡೇ. ಅಫ್ಕೋರ್ಸ್ ಈ ಥರ ಸಿನಿಮಾಗಳು ಕೂಡ ಇಟ್ ಕ್ಯಾನ್ ಬಿ ಫನ್, ಸ್ಟ್ರೆಸ್ ಬರ್ಸ್ಟಿಂಗ್ ಆ್ಯಂಡ್ ಎಂಗೇಜಿಂಗ್, ರೈಟ್? ಈ ಎಲ್ಲ ಎಲಿಮೆಂಟ್ಸ್ ಜೊತೆ ಇಟ್ ಕ್ಯಾನ್ ಬಿ ಎಂಗೇಜಿಂಗ್ ಆಸ್ ವೆಲ್. ಆ್ಯಂಡ್ ಇನ್ನೊಂದೇನು ಅಂದರೆ, ಫಿಲ್ಮ್ ಮೇಕಿಂಗ್ ಇಸ್ ಅನ್ ಇಂಡಸ್ಟ್ರಿ, ಇಟ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್. ಜಾಸ್ತಿ ಜನ ಆಡಿಯನ್ಸ್ಗೆ ಇದೇನೋ ಎಲ್ಲಿಂದನೋ ಬರುತ್ತೆ, ದೇ ಆರ್ ನಾಟ್ ಕನೆಕ್ಟೆಡ್ ಟು ಇಟ್ ಅಂತ ಅನ್ಕೊತಾರೆ. ಇಟ್ಸ್ ನಾಟ್ ಟ್ರೂ. ಇಟ್ಸ್ ಅ ಹ್ಯೂಜ್ ಇಂಡಸ್ಟ್ರಿ. ಲೈಕ್ ಹೇಗೆ IT ಇಂಡಸ್ಟ್ರಿ ಇದೆ, ಹೋಟೆಲ್ ಇಂಡಸ್ಟ್ರಿ ಇದೆ, ಆ ಥರ ಫಿಲ್ಮ್ ಮೇಕಿಂಗ್ ಇಸ್ ಅ ಬಿಗ್ ಇಂಡಸ್ಟ್ರಿ. ಆ್ಯಂಡ್ ವಾಚಿಂಗ್ ಫಿಲ್ಮ್ಸ್ ಫಾರ್ ಫ್ರೀ ಸ್ಟೀಲಿಂಗ್. ಈಗ ನೀವು ಯಾರ್ದೋ ಹೋಟೆಲ್ಗೆ ಹೋಗ್ಬಿಟ್ಟು ಕಾಫಿ ಕುಡಿದು ಬಿಲ್ ಕಟ್ಟದೆ ಅಂತೂ ಬರಲ್ಲ, ಅದನ್ನು ಕೊಡ್ತೀರಾ? ಯಾವುದೋ ಶಾಪಿಂಗ್ ಮಾಲಿಗೆ ಹೋಗಿ ಹಾಗೆ ಬಟ್ಟೆ ತೊಗೊಂಬರಲ್ಲ. ಸೈಕಲಾಜಿಕಲಿ ನಮಗೆ ಅಲ್ಲಿ ಏನಾದರೂ ತೊಗೊಂಡ್ರೆ ನಾವು ದುಡ್ಡು ಕೊಡಬೇಕು ಅಂತ ಗೊತ್ತಿದೆ. ಬಟ್ ಸಿನಿಮಾಗೆ ಬಂದಿದ್ದ ತಕ್ಷಣ ಐ ಮೀನ್ ಫ್ರೀಯಾಗಿ ನೋಡಿದ್ರೆ ಇಟ್ಸ್ ಓಕೆ ಅಂತ ಅನ್ನಿಸ್ಬಿಟ್ಟಿದೆ. ಬಟ್ ಇಟ್ಸ್ ನಾಟ್. ಲೈಕ್ ಐ ಸೆಡ್, ಅದೆಲ್ಲ ಇಂಡಸ್ಟ್ರಿ ಆಗಿ ಇದು ಇಂಡಸ್ಟ್ರಿ ಆದಾಗ ಹೌ ಕ್ಯಾನ್ ವಾಚಿಂಗ್ ಇಟ್ ಫಾರ್ ಫ್ರೀ ಬಿ ನಾಟ್ ಸ್ಟೀಲಿಂಗ್, ರೈಟ್? ಆಮೇಲೆ ಅಂದರೆ ಯಾರೋ ಬೇರೆಯವರು ಕೊಡ್ತಾರೆ, ನಾನೊಬ್ಬ ನೋಡೋದ್ರಿಂದ ಏನೂ ಆಗಲ್ಲ ಹಂಗೂ ಅನ್ಕೊತೀವಿ. ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಆಟ್ ಆಲ್. ಆಸ್ ಮಚ್ ಆಸ್ ಪಾಸಿಬಲ್ ಪ್ಲೀಸ್ ವಾಚ್ ಬೈ ಪೇಯಿಂಗ್. ಕೊನೆಯದಾಗಿ ನಾನು ಹೇಳೋದೇನು ಅಂದರೆ, ದ ಕರೆಂಟ್ ಸಿಸ್ಟಮ್ ಡಸನ್ ಎನ್ಕರೇಜ್. ಇವತ್ತು ಅದನ್ನು ನಾನು ಈ ಸ್ಲೈಡ್ಸಲ್ಲಿ ಇನ್ನೂ ಮಾತಾಡ್ತೀನಿ. ಬಟ್ ಇವತ್ತಿನ ಏನು ಸಿಸ್ಟಮ್ ಇದೆ, ಅದು ಇಂಥ ಸಿನಿಮಾ ಏನಿಲ್ಲಿದೆ ಇದನ್ನು ಅಷ್ಟು ಎನ್ಕರೇಜ್ ಮಾಡಲ್ಲ. ಸೊ ಹೇಗೆ ನಡೆಯುತ್ತೆ ಫಿಲ್ಮ್ ಮೇಕಿಂಗ್? ಒಂದು ಕತೆ ಇರುತ್ತೆ, ಸರಿನಾ? ಕತೆನ ನಾವು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅದನ್ನು ನಿಮಗೆ ತೋರಿಸೋದಕ್ಕೆ ನೀವು ಆಡಿಯನ್ಸ್ ಆಗಿ, ಓ, ಈ ಕತೆನ ಸಿನಿಮಾ ಮಾಡಿದ್ದಾರೆ, ಇದನ್ನು ನಾನು ನೋಡಬೇಕು ಅಂತ ಇಷ್ಟಪಡ್ತೀರ. ಸೊ ದ ಸ್ಟೋರಿ ಹ್ಯಾಸ್ ಟು ಬಿ ಮೇಡ್ ಇನ್ ಟು ಅ ಫಿಲ್ಮ್ ಆ್ಯಂಡ್ ದಟ್ ಫಿಲ್ಮ್ನ ನೀವು ಬೈ ಮಾಡಿ ನೋಡಬೇಕು. ದಟ್ ಈಸ್ ದ ಸಿಂಪಲ್ ಪ್ರಾಸೆಸ್. ಬಟ್ ಅದಕ್ಕೆ ಸಿನಿಮಾ ಮಾಡೋದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಆ ಇನ್ವೆಸ್ಟ್ಮೆಂಟ್ ಕಾಂಪೊನೆಂಟ್ ಬರ್ತಿದ್ದಂಗೆ ಆವಾಗ ಇನ್ವೆಸ್ಟ್ ಮಾಡೋನು ಏನು ಕೇಳ್ತಾನೆ, ಈ ಕತೆಗೆ ಡಿಮಾಂಡ್ ಇದೆಯಾ ಅಂತ ಯೋಚನೆ ಮಾಡ್ತಾನೆ ಫಸ್ಟ್. ಅದಾದಮೇಲೆ ಈ ಕತೆಗೆ ಡಿಮಾಂಡ್ ಇದ್ದರೆ ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕೋ ಅದು ಜಸ್ಟಿಫೈ ಆಗುತ್ತಾ ಅಂತ ನೆಕ್ಸ್ಟ್ ಯೋಚನೆ ಮಾಡ್ತಾನೆ. ಕೊನೆಗೆ ಜಸ್ಟಿಫೈ ಆಗ್ತಿದೆಯೋ ಇಲ್ವೋ, ಯಾವುದಾದ್ರೂ ಒಂದು ಬ್ರ್ಯಾಂಡ್ ನೇಮ್ಸ್ನ ಇನ್ವಾಲ್ವ್ ಮಾಡ್ಕೊಂಬೇಡ, ಅವರಿದ್ದಾಗ ಡಿಮಾಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆವಾಗ ಬಡ್ಜೆಟ್ ಇಸ್ ಜಸ್ಟಿಫೈಡ್ ಅಂತ ಆಗುತ್ತೆ. ಅವ್ರು ಬರ್ತಿದ್ದಂಗೆ, ಓ, ಅವ್ರ ಫ್ಯಾನ್ಸ್ಗೆ ಎಲ್ರಿಗೂ, ಅಥವಾ ಆ ಆರ್ಟಿಸ್ಟ್ ಆಗಲಿ, ಆ ಬ್ರ್ಯಾಂಡಿನ ಫಾಲೋ ಮಾಡೋರಿಗೆ ಇದೇ ಸ್ಟೋರಿ ಹಿಂಗೆ ಮಾಡಿದ್ರೆ ಇಷ್ಟ ಆಗದೆ ಇರ್ಬೋದು, ಇನ್ನೊಂದು ಚೂರು ಚೇಂಜಸ್ ಮಾಡೋಣ ಅಂತ ಆಗುತ್ತೆ. ಇದಿಷ್ಟು ಕಾಂಪೊನೆಂಟ್ಸ್ ಆದಮೇಲೆ ಈ ಕಡೆ ನಿಮಗೆ ಫಿಲ್ಮ್ನ ತೋರಿಸ್ತೀವಿ ಅಂತಿದೆಯಲ್ಲ, ಡಿಸ್ಟ್ರಿಬ್ಯೂಷನ್. ಆ ಡಿಸ್ಟ್ರಿಬ್ಯೂಷನಿಗೆ ಬಂದಾಗ ಏನಾಗುತ್ತೆ, ಆಡಿಯನ್ಸ್ ಇದ್ದಾರಾ ಫಸ್ಟ್ ಆಫ್ ಆಲ್ ಇಂಥ ಸಿನಿಮಾ ನೋಡೋದಕ್ಕೆ ಅಂತ ಅವ್ರು ಕೇಳ್ತಾರೆ. ಆಮೇಲೆ ನಿಮ್ಮ ಸಿನಿಮಾಲಿ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥ ಬ್ರ್ಯಾಂಡ್ ಇದ್ದಾರಾ, ಅದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಕಾಸ್ಟ್ ಫ್ಯಾಕ್ಟರು, ಬ್ರ್ಯಾಂಡ್ ಇದ್ದಾರಾ, ಬ್ರ್ಯಾಂಡ್ ಇಲ್ವಾ ಅಂದರೆ ಎಷ್ಟು ಮಾರ್ಕೆಟಿಂಗ್ ಮಾಡಬೇಕು, ಇದೆಲ್ಲ ಆ್ಯಡ್ ಆಗ್ತಾ ಹೋಗಿ
ಕೊನೆಯದಾಗಿ ಯಾವಾಗ ರಿಲೀಸ್ ಆಗುತ್ತೆ, ಥಿಯೇಟ್ರಲ್ಲಿ ಆಗುತ್ತಾ ಅಥವಾ ಟಿ ವಿಗೆ ಬರುತ್ತಾ ಏನೋ, ಇಂಥದ್ದೆಲ್ಲ ಕಾಂಪೊನೆಂಟ್ಸ್ ಕಮ್ ಇನ್ ಬಿಟ್ವೀನ್. ಅಂದರೆ ಇದ್ರ ಮಧ್ಯ ಒಂದು ಸಿನಿಮಾ ಮಾಡೋದ್ರಲ್ಲಿ ಇದು ನಿಮಗೆ ತೋರಿಸೋದ್ರಲ್ಲಿ ಈ ಕಾಂಪೊನೆಂಟ್ಸ್ ಎಲ್ಲ ಡಿಸ್ಕಷನಿಗೆ ಬರುತ್ತೆ. ಇದೆಲ್ಲ ಆಗೋದ್ರಿಂದ ಈ ಎರಡೂ ಎಲಿಮೆಂಟ್ಸ್ ಸೇರಿಕೊಂಡು ಒಂದು ಸಿನಿಮಾ ಬರೋಂಗೆ ಮಾಡುತ್ತೆ. ಅದು ಈ ಸಿನಿಮಾ ಆಗಿರುತ್ತೆ. ನಾವು ಮಾಡೋಕ್ಕೆ ಹೊರಟಿದ್ದು ಈ ಫಿಲ್ಮ್ನ, ಈ ಕಥೆಯಲ್ಲಿ ಈ ಫಿಲ್ಮ್ನ ಮಾಡೋಕ್ಕೆ ಹೊರಟಿದ್ವಿ. ಬಟ್ ಇದಿಷ್ಟು ಕಾಂಪೊನೆಂಟ್ಸ್ ಮಿಕ್ಸ್ ಆಗಿ ಇದೇ ಕತೆ ಈ ಸಿನಿಮಾ ಆಗೋಯ್ತು ಈಗ. ಸೊ ನೀವು ಆ ಸಿನಿಮಾ ನೋಡೋಕ್ಕೆ ಶುರು ಮಾಡ್ತೀರ ದುಡ್ಡು ಕೊಟ್ಟು. ಓಕೆ, ಸೊ ಫಿಲ್ಮ್ ಮೇಕಿಂಗ್ ವರ್ಕ್ ಆಗೋದು ಆ ಥರದಲ್ಲಿ. ಈಗ ನಾವೇನಾಗಲೇ ಜಂಕ್ ಫುಡ್ ಅಂತೆಲ್ಲ ಮಾತಾಡಿದ್ವಿ. ಆ್ಯಸ್ ಎನ್ ಇಂಡಸ್ಟ್ರಿ ತುಂಬ ಜನನ ಎಂಪ್ಲಾಯ್ ಮಾಡಿ ಕಮರ್ಷಿಯಲಿ ಫೈನಾನ್ಷಿಯಲಿ ವರ್ಕ್ ಆಗ್ತಾ ಇರುತ್ತೆ. ದ ಮನಿ ಹ್ಯಾಸ್ ಟು ಕೀಪ್ ಸರ್ಕ್ಯುಲೇಟಿಂಗ್. ಎಷ್ಟೋ ಜನದ ಪೇಮೆಂಟ್ಸ್ ಕೊಡಬೇಕಿರುತ್ತೆ. ದೇ ಆಲ್ ಅರ್ನ್ ಆನ್ ಅ ಡೈಲಿ ಬೇಸಿಸ್. ಹಾಗಿದ್ದಾಗ ಯಾವುದಕ್ಕೆ ತುಂಬ ಡಿಮಾಂಡ್ ಇದೆಯೋ ಅದನ್ನು ಇಂಡಸ್ಟ್ರಿ ಹ್ಯಾಸ್ ಕೇಟರ್ಡ್ ಇಟ್ ಸೆಲ್ಫ್ ಟು ಮೇಕ್ ದ್ಯಾಟ್ ಹ್ಯಾಪನ್. ಓಕೆ, ಸೊ ಇಂಡಸ್ಟ್ರಿ ಆ ಸೆಗ್ಮೆಂಟಿಗೆ ಮಾತ್ರ ತುಂಬ ಕ್ಲೀನಾಗಿ ವರ್ಕ್ ಆಗುತ್ತೆ. ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಎಲ್ಲನೂ ಈ ಥರದ್ದು ಸಿನಿಮಾಗಳನ್ನು ಮಾಡೋದಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕಾಗಿದೆ. ಇನ್ನು ಈ ಎರಡು ಸಿನಿಮಾಗಳಿದೆಯಲ್ಲ, ಈ ಕ್ಯಾಟಗರಿದು, ಅದರಲ್ಲಿ ಇದಕ್ಕೆ ಇನ್ನೊಂದು ಚೂರು ಇನ್ ಬಿಟ್ವೀನಲ್ಲಿದೆ. ಪೂರ್ತಿ ಇಂಡಸ್ಟ್ರಿಯ ಮೆಥಡ್ಸ್ ಆಗಲಿ ಅದಷ್ಟು ಈ ಸಿನಿಮಾಗಳಿಗೆ ಅಷ್ಟು ಸಪೋರ್ಟಿವ್ ಆಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದಿಷ್ಟು ಬಂದು ಸಕ್ಸಸ್ನ ನೋಡ್ಕೊಂಡು ಹೋಗಿರೋಂಥ ಸಿನಿಮಾಗಳಿದೆ. ಇದಂತೂ ಕಂಪ್ಲೀಟ್ಲಿ ಔಟ್ಕಾಸ್ಟ್. ಇದು ಸಿನಿಮಾ ಅವರು ಫಂಡಿಂಗು ಕಷ್ಟ, ಅದನ್ನು ಜನಕ್ಕೆ ತೋರ್ಸೋಕ್ಕೂ ಆಗಲ್ಲ, ಒಂದಿಷ್ಟು ಅವಾರ್ಡ್ಸ್ ಬರುತ್ತೆ ಅದು ಇದು ಅಂದ್ಕೊಂಡೇ ಆಗ್ಬಿಡತ್ತೆ ಅವ್ರದ್ದು. ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ದ ಇಂಡಸ್ಟ್ರಿ ಆ್ಯಂಡ್ ಹೌ ಇಟ್ಸ್ ಹ್ಯಾಪ್ನಿಂಗ್. ಸೊ ಸಾರಿ, ಸೊ ಈ ಥರದ್ದು ಸಿನಿಮಾಗಳು ಆಗ್ತಿದೆ ಅಂದ್ಬಿಟ್ಟು ಇದೇ ಥರದ ಸಿನಿಮಾಗಳನ್ನ ತುಂಬ ಜನ ಮಾಡ್ತಾರೆ. ನಿಮ್ಗೆ ಅದಕ್ಕೇ ವರ್ಷದಲ್ಲಿ 200 ಸಿನಿಮಾ ಬಂದರೆ ಅದರಲ್ಲಿ 80% ವಿಲ್ ಬಿ ಆಫ್ ದಿಸ್ ಕ್ಯಾಟಗರಿ. ಯಾಕಂದರೆ ಇಂಡಸ್ಟ್ರಿ ಸಪೋರ್ಟಿಂಗ್ ದ ಲೈಕ್ ಒಂದು ಫ್ಯಾಕ್ಟ್ರಿಗೆ ಹೋದರೆ ನೋಡ್ತೀವಲ್ಲ ಆ ಥರ. ಸೊ ಇದನ್ನು ಇಂಡಸ್ಟ್ರಿ ಯಾಕೆ ಇಗ್ನೋರ್ ಮಾಡ್ತಿದೆ ಅಂತ ನಿಮ್ಮ ಪ್ರಶ್ನೆ ಆಗಿರ್ಬೋದು. ಈ ಥರ ಸಿನಿಮಾಗಳು ಚೆನ್ನಾಗಿದೆ, ಅಷ್ಟೊಂದು ಸೈಕಾಲಜಿಕಲಿ ಹ್ಯೂಮರ್ಗಳು ಅವಾಗ ಅನ್ನಲ್ಲ, ಆ ಥರದ್ದೆಲ್ಲ ಇದೆಲ್ಲ ಆಗತ್ತೆ ಅಂದರೆ ವೈ ಇಗ್ನೋರ್ ದಿಸ್ ಫಿಲ್ಮ್ಸ್? ವೆಲ್, ಫಸ್ಟ್ ಆಫ್ ಆಲ್ ನೀವೊಂದು ಫುಡ್ ಕೋರ್ಟ್ಗೆ ಹೋದಾಗ ಒಂದು ಮಾಲಲ್ಲಿ ಈ ಥರದ್ದು ಫುಡ್ನ ಮಾರುವಂಥ ಸ್ಟಾಲ್ಸ್ನ ಎಷ್ಟು ನೋಡ್ತೀರ? 80-90% ವಿಲ್ ಬಿ ಜಂಕ್ ಫುಡ್, ರೈಟ್? ದ ರೆಸ್ಟ್ ಯಾರೋ ಒಬ್ಬರು ಏನೋ ಹೆಸರಿಟ್ಟಿರ್ತಾರೆ, ಅಂಥದ್ದು ಮಾತ್ರ ಒಂದೆರಡು ಇಲ್ಲಿ ಈ ಕ್ಯಾಟಗರಿ ಇರುತ್ತೆ. ಯಾಕಂದರೆ ಡಿಮಾಂಡ್ ಇಸ್ ಲೆಸ್, ಸೊ ದ ಸಪ್ಲೈ ಇಸ್ ಲೆಸ್. ಆಮೇಲೆ ಈ ಥರದ್ದು ಮಾಡೋದು ಈಸಿ ಇಲ್ಲ. ಇದಕ್ಕೆ ಪಕ್ಕಾ ಜೆನ್ಯುವಿನ್ ಟ್ಯಾಲೆಂಟು ಇರಬೇಕು, ಆಮೇಲೆ ತುಂಬ ಎಫರ್ಟ್ ಕೂಡ ಹಾಕಿ ಮಾಡೋ ಅಂಥವ್ರು ಬೇಕು. ಆ್ಯಂಡ್ ಯು ರೇರ್ಲಿ ಗೆಟ್ ದೋಸ್ ಕೈಂಡ್ ಆಫ್ ಥಿಂಗ್. ತುಂಬ ಕಡಿಮೆ ಜನ ಇರ್ತಾರೆ. ಸೊ ಒಂದು ವರ್ಷದಲ್ಲಿ 3 ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ಆರ್ಟಿಸ್ಟ್ ಆಗಲಿ ಅಥವಾ ಪ್ರೊಡ್ಯೂಸರ್ ಆಗಲಿ, ಫಾರ್ ದೆಮ್ ದಿಸ್ ಇಸ್ ಅ ವೆರಿ ಸ್ಲೋ ಪ್ರಾಸೆಸ್ ವಿತ್ ವೆರಿ ಲೆಸ್ ರಿಟರ್ನ್ಸ್. ಆಮೇಲೆ ಒಂದಿಷ್ಟು ಸಕ್ಸಸ್ಫುಲ್ ಎಕ್ಸಾಂಪಲ್ಸ್ನ ನೀವು ಯೋಚನೆ ಮಾಡೋದು, ನಿಮ್ಮದೇ 2 ಫಿಲ್ಮು ಆಗಿದೆ, ಇನ್ಯಾರ್ದು ಹೆಸರುಗಳು ಹೇಳ್ತೀರಾ, ಇವ್ರದ್ದೆಲ್ಲ ಆಗಿಲ್ವಾ ಅಂತ. ಸಿ ಅವ್ರದ್ದೆಲ್ಲರದ್ದು ನಂದು ಸೇರಿ ಇಟ್ಸ್ ಅ ಬ್ಲಿಪ್ ಅಂತೀನಿ ನಾನು. ಇನ್ ಲೈಕ್ 200ಅಲ್ಲಿ ಒಂದು ಹಿಂಗೆ ಹಿಟ್ಟಾಗಿ ಬಂದಿದ ತಕ್ಷಣ ಇಟ್ ಡಸಂಟ್ ಚೇಂಜ್ ದ ಡಿರೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಐ ವುಡ್ ಸೇ ಆಲ್ ಆಫ್ ಫಿಲ್ಮ್ಸ್ ಆರ್ ಬ್ಲಿಪ್ಸ್. ಯಾಕಂದರೆ ನಮ್ಮದೇ ಥರದ್ದು ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸಿನಿಮಾ ಬಂದಿದ್ದರೆ ಐ ವುಡ್ ಸೇ ಓಕೆ, ದೆರ್ ಇಸ್ ಅ ಫಂಕ್ಷನಿಂಗ್ ಪಾರ್ಟ್. ಆ ಥರದ್ದು ಇಲ್ಲವೇ ಇಲ್ಲ. ವರ್ಷದಲ್ಲಿ 3 ಸಿನಿಮಾ ಮಾತಾಡ್ಬೋದೇನೋ ನಾವು. ಸೊ ದೇ ಆರ್ ಕಾಲ್ಡ್ ಬ್ಲಿಪ್ಸ್ ಆ್ಯಂಡ್ ವಿ ಕೆನಾಟ್ ಯೂಸ್ ದೆಮ್ ಆಸ್ ಎಕ್ಸಾಂಪಲ್ಸ್. ಇನ್ವೆಸ್ಟರ್ಸ್ ರೇರ್ಲಿ ಹ್ಯಾವ್ ಲಾಂಗ್ ಟರ್ಮ್ ಗೋಲ್ಸ್. ಆಮೇಲೆ ಈ ಥರ ಸಿನಿಮಾಗಳು ಮಾಡಬೇಕು ಅನ್ನೋರು ಎಸ್ಪೆಷಲಿ ಅವರಿಗೆ ಲಾಂಗ್ ಟರ್ಮ್ ಗೋಲ್ಸ್. ನಾನು ಹೇಳೋದೇನೆಂದರೆ ಒಂದು 10 ಸಿನಿಮಾ ಮಾಡೋ ಥರ ಗೋಲ್ ಇಟ್ಕೊಂಡಿರಬೇಕು, ಅಷ್ಟು ಇನ್ವೆಸ್ಟ್ಮೆಂಟ್ ಇರಬೇಕು. ಯಾವುದೋ ಒಂದು ಫಿಲ್ಮಲ್ಲಿ ಕಡಿಮೆ ದುಡ್ಡಾದರೆ ಓಕೆ, ಅದನ್ನು ಯೂಸ್ ಮಾಡಿ ಇನ್ನೊಂದು ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡೋಂಗಿರಬೇಕು. ಆ ಥರದ್ದು ಆಗಲ್ಲ. ಪ್ಲಸ್ ಬರೋರೆಲ್ರಿಗೂ ಪಾಪ್ಯುಲರ್ ಒಪಿನಿಯನ್ಸ್ ಇರುತ್ತೆ. ಆ ಸಿಂಗರ್ ಹತ್ರ ಇವತ್ತಿನ ದಿನ ಅವ್ರದ್ದು ಯೂಟ್ಯೂಬಲ್ಲಿ ಇಷ್ಟು ಲಕ್ಷ, ಇಷ್ಟು ಮಿಲಿಯನ್ ವ್ಯೂಸ್ ಆಗಿದೆ, ಅವ್ರ ಹತ್ರ ಒಂದು ಹಾಡಿಸ್ಬೇಡ. ಸೊ ಆಮೇಲೆ ಇದ್ಯಾರೋ ಕಾಮಿಡಿ ಆ್ಯಕ್ಟರ್ದು ಒಂದು ಟ್ರ್ಯಾಕ್ ಇಟ್ಬೇಡ. ಹೀಗೆಲ್ಲ ಯೋಚನೆ ಮಾಡ್ತಿರ್ತಾರೆ, ಇನ್ಫ್ಲೂಯೆನ್ಸ್ ಬೈ ವೆರಿ ಪಾಪ್ಯುಲರ್ ಒಪಿನಿಯನ್ಸ್. ಆಮೇಲೆ ಯಾರ್ದೋ ಒಬ್ರದ್ದು ವಿಲನ್ ಟ್ರ್ಯಾಕ್ ಅವ್ರದ್ದು ಇವತ್ತು ಹಿಟ್ ಆಗ್ತಾ ಇದೆ, ಸೊ ಅವ್ರದ್ದು ಒಂದು ಟ್ರ್ಯಾಕ್ ಇಟ್ಬೇಡ. ಹೀಗಾಗಿ ಸಿನಿಮಾಗಳು ಆಗ್ತಿರೋದ್ರಿಂದ ಇಟ್ ಬಿಕಮ್ಸ್ ಲೈಕ್ ಅ ಮಿಕ್ಸ್ಚರ್ ಆಫ್ ಥಿಂಗ್ಸ್ ಟು ಸೆಲ್ ಇಟ್. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ಸ್ ಆಲ್ಸೋ ಡ್ರಿವನ್ ಬೈ ಇಲ್ಲಾಜಿಕಲ್ ರೀಸನ್ಸ್. ಆಮೇಲೆ ನಾನೇ ಎಷ್ಟೋ ಕೇಳಿದ್ದೀನಿ, ನಮ್ದೇನೋ ರಿಯಲ್ ಎಸ್ಟೇಟ್ ದುಡ್ಡಿತ್ತು, ಇಲ್ಲಿ ಹಾಕಿದ್ರೆ ಡಬಲ್ ಆಗಿಬಿಡತ್ತೆ, 10 ಟೈಮ್ಸ್ ಜಾಸ್ತಿ ಬಂದುಬಿಡತ್ತೆ. ಒಂದು ಇನ್ನೊಬ್ಬರು ನನ್ನ ಮಗನ್ನ ಹೀರೋ ಮಾಡಬೇಕು ಅಥವಾ ನಾನೇ ಹೀರೋ ಆಗಬೇಕು ಅಂತ ಇನ್ವೆಸ್ಟ್ ಮಾಡ್ಕೊಳ್ಳೋರು. ಮೂರನೇದು ಪ್ರೊಡ್ಯೂಸರ್ ಆಗಬೇಕು, ಅದೊಂದು ಆಸೆ. ಬಿಕಾಸ್ ಇಟ್ಸ್ ಸಚ್ ಅ ಗ್ಲಾಸಿ ವರ್ಲ್ಡ್ ಅಲ್ಲ. ಸೊ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂದರೆ ದೇ ಸಾರ್ಟ್ ಆಫ್ ಸಮ್ ಐ ಡೋಂಟ್ ನೋ ಹೌ ದುಡ್ಡು ಕಳ್ಕೊಂಡಿರ್ತಾರೆ, ಬಟ್ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟ. ಸೊ ಈ ಥರದ್ದು ಏನೇನೋ ಇದರಲ್ಲಿ ಡ್ರೈವ್, ನಾಟ್ ಟು ಮೇಕ್ ಅ ಫಿಲ್ಮ್, ಈ ಥರದ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಂದ ಸಿನಿಮಾಗಳು ಆಗ್ತಾ ಇರುತ್ತೆ. ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅದೇನೊಂದು ಚೂರು ಡೀಟೇಲಾಗಿ ಮಾತಾಡೋಣ. ಸೊ ಒಂದು, ನೀವಿಲ್ಲಿ ಸಿನಿಮಾ ಮಾಡೋರಿದ್ದಾರೆ, ಇಲ್ಲಿ ನೀವು ಆಡಿಯನ್ಸ್ ಇದ್ದೀರಾ, ಆಯಿತಾ? ಇದನ್ನು ನಿಮಗೆ ತಲುಪಿಸ್ಬೇಕು. ಐ ಥಿಂಕ್ ಸಮ್ವೇರ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಲುಕ್ಸ್ ಲೈಕ್ ದಿಸ್, ಈ ಫಾರ್ಮ್ಯಾಟಲ್ಲಿ.
ಇನ್ವರ್ಟೆಡ್ ಕೋನ್ಸ್ ಥರ. ಇದನ್ನು ಕನೆಕ್ಟ್ ಮಾಡೋದು ಬಂದು ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಇದು ಎರಡು ದೊಡ್ಡ ಸ್ಟಂಬ್ಲಿಂಗ್ ಬ್ಲಾಕ್ಸ್ ಥರ ಆಗೋಗಿದೆ ಇವತ್ತಿನ. ಲೆಟ್ಸ್ ಡಿಸ್ಕಸ್ ಇಟ್ ಇನ್ ಅ ಲಿಟಲ್ ಡೀಟೇಲ್. ಒಂದು, ಎಲ್ಲ ಸಿನಿಮಾಗಳು ಒಂದೇ ಥರದ್ದನ್ನು ಫಾಲೋ ಮಾಡುತ್ತೆ, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಸಿಸ್ಟಮ್ನ. ದಟ್ ಶುಡ್ ಚೇಂಜ್. ಆ್ಯಂಡ್ ಟು, ಎಲ್ಲ ಸಿನಿಮಾಗಳು ಎಲ್ಲ ಆಡಿಯನ್ಸ್ಗೂ ಟಾರ್ಗೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓ, ಮೈ ಫಿಲ್ಮ್ ಶುಡ್ ಬಿ ಸೀನ್ ಬೈ ಎವ್ರಿಬಡಿ. ಡಸಂಟ್ ಪ್ರಾಕ್ಟಿಕಲಿ ಹ್ಯಾಪನ್. 3, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಸ್ ಕ್ಲಾಗ್ಡ್ ಅಂದರೆ ಗೊತ್ತಾಯ್ತಲ್ಲ ಈ ಥರ. ಯಾಕಂದರೆ ಎಲ್ಲನೂ ಈ ಫನಲಿಂಗ್ ಸಿಸ್ಟಮಲ್ಲಿ ಎಲ್ಲ ಬಂದು ಇಲ್ಲೇ ಕೂತ್ಕೊಳ್ಳುತ್ತೆ. ಸೊ ಆಗೇನಾಗುತ್ತೆ, ಇಲ್ಲಿ ಯಾರಿಗೆ ಮಾರ್ಕೆಟಿಂಗ್ ಶಕ್ತಿ ಇದೆ, ಹೂ ಹ್ಯಾಸ್ ಮೋರ್ ಮನಿ, ಹೂ ಹ್ಯಾಸ್ ಮೋರ್ ಸ್ಟ್ರಾಟಜೀಸ್, ಹೂ ಹ್ಯಾಸ್ ಅ ಬಿಗರ್ ಬ್ರ್ಯಾಂಡ್ ವಿಚ್ ಕ್ಯಾನ್ ಸೆಲ್, ಅಂಥವ್ರದ್ದು ಬೇಗ ಇಟ್ ಕಮ್ಸ್ ಥ್ರೂ ಆ್ಯಂಡ್ ರೀಚಸ್ ದಿ ಆಡಿಯನ್ಸ್. ಮೋರ್ ಬಡ್ಜೆಟ್ಸ್, ಮೋರ್ ಮಾರ್ಕೆಟಿಂಗ್. ಸೊ ಇಲ್ಲಿ ಏನಾಗುತ್ತೆ, ನೀವು ಎಷ್ಟೇ ಸ್ಮಾರ್ಟಾಗಿ ಫಿಲ್ಮ್ ಮಾಡಿ, 30 ಲಕ್ಷ 40 ಲಕ್ಷದಲ್ಲೆಲ್ಲ ಈಗ ಇಂಟ್ರೆಸ್ಟಿಂಗಾಗಿ ಫಿಲ್ಮ್ ಮಾಡ್ತಾರೆ, ಬಟ್ ಅವ್ರು ಬಂದು ಇಲ್ಲಿ ಸಿಕ್ಕಾಕೊಂತಾರೆ. ಯಾಕಂದರೆ ಅವ್ರ ಹತ್ರ ಅದಕ್ಕೆ ಬಡ್ಜೆಟ್ ಇರೋಲ್ಲ. ಅದಿಲ್ಲದೆ ಇಲ್ಲಿಗೆ ನಿಮಗೆ ತಲುಪ್ಸೋಕ್ಕೆ ಆಗಲ್ಲ ಆ ಸಿನಿಮಾನ. ಅದೇ ದೊಡ್ಡ ಬಡ್ಜೆಟ್ನಲ್ಲಿ ಹಾಕೊಂಡು ಮಾಡೋದು, ಅಥವಾ ಸ್ಟಾರ್ ಇರೋರಿಗೆ ಹಿಸ್ ಫೇಸ್ ವಿಲ್ ಸೆಲ್ ದ ಫಿಲ್ಮ್. ಹಾಗಾಗಿ ದೇ ಪಾಸ್ ಥ್ರೂ ದ ಟೆಸ್ಟ್ ಆಫ್ ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲೇನಾಗ್ತಿದೆ, ಇನ್ನೊಂದು, ಇವತ್ತು ಬಾಕ್ಸ್ ಆಫೀಸ್ ರಿಪೋರ್ಟ್ನ ನಮ್ಮ ಇಂಜಿನಿಯರಿಂಗಲ್ಲಿ ಸ್ಕೂಲಲ್ಲೆಲ್ಲ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಇರ್ತಲ್ಲ, ಅದೇ ಥರ ಆಗೋಗಿದೆ. ಐ ಡೋಂಟ್ ನೋ ವೈ ಫಾರ್ ಆ್ಯನ್ ಆಡಿಯನ್ಸ್. ನೀವು ಆಡಿಯನ್ಸ್ ಆಗಿದ್ರೆ ನಿಮ್ಗೆ ಯಾಕೆ ಬಾಕ್ಸ್ ಆಫೀಸ್ ರಿಪೋರ್ಟ್ ಇಸ್ ಸೋ ಇಂಪಾರ್ಟೆಂಟ್? ಪೇಪರಿಂದ ಹಿಡಿದು ಎಲ್ಲರೂ ಆರ್ಟಿಕಲ್ಸ್ ಬರೆಯೋದೇನೆ, ಓ ಇಟ್ ಅರ್ನ್ಡ್ 100 crores, ಇಟ್ ಅರ್ನ್ಡ್ 20 crores ಇನ್ ಒನ್ ಡೇ. ಹೌ ಇಸ್ ಮನಿ ದ ಮೆಷರಿಂಗ್ ಫಾರ್ ದ ಕಾಂಟೆಂಟ್ ಕ್ವಾಲಿಟಿ ಅಂತ ನನ್ನ ಪ್ರಶ್ನೆ. ಸೊ ಇವತ್ತು ಅದು ಒಂಥರ ಸ್ಟ್ಯಾಂಡರ್ಡ್ ಆಗೋಗಿದೆ, ನೀವು ಕ್ವೆಶನೇ ಮಾಡೋಕ್ಕಾಗಲ್ಲ. ಅದು ಯಾವುದೋ ಫಿಲ್ಮ್ ಇಷ್ಟು ದುಡ್ಡು ಮಾಡ್ತು ಅಂತ ಒಂದು ಫಾಲ್ಸ್ ನ್ಯೂಸ್ನ ಜನ್ರೇಟ್ ಮಾಡಿದ್ರು ಕೂಡ, ಈ ಟ್ರೋಲ್ಸ್ನೆಲ್ಲ ಇಟ್ಕೊಂಡು, ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್, ಓ ಇಟ್ ಮಸ್ಟ್ ಬಿ ಅ ಗುಡ್ ಫಿಲ್ಮ್. ಬಿಕಾಸ್ ಇಟ್ಸ್ ನೀವು ಯೋಚನೆ ಮಾಡಿ, ಯಾವುದ್ಯಾವ್ದು ಆ ಥರ ಅಂದ್ಕೊಂಡು ಹೋಗಿ ನೋಡಿದ್ದೀರಾ ಅಂತ. ಸೊ ಎಲ್ಲೋ ಒಂದು ಕಡೆ ಬಾಕ್ಸ್ ಆಫೀಸ್ ಸಕ್ಸಸ್ ಆಗಿದ ತಕ್ಷಣ ವಿ ಸೇ ಇಟ್ಸ್ ಅ ಸಕ್ಸಸ್ಫುಲ್ ಫಿಲ್ಮ್, ಇಟ್ಸ್ ಅ ಗುಡ್ ಫಿಲ್ಮ್. ಸಕ್ಸಸ್ ಆಫ್ ಎವ್ರಿ ಬ್ಯಾಡ್ ಫಿಲ್ಮ್, ಓಕೆ, ದಿಸ್ ಇಸ್ ಸಮಥಿಂಗ್ ಟು ಥಿಂಕ್ ಅಬೌಟ್. ಇಲ್ಲಿ ಏನಾಗುತ್ತೆ, ಇದನ್ನೆಲ್ಲ ಕ್ರಾಸ್ ಮಾಡಿಕೊಂಡು, ತುಂಬ ಮಾರ್ಕೆಟಿಂಗ್ ಇಟ್ಕೊಂಡು, ಸ್ಟಾರ್ನ ಇಟ್ಕೊಂಡು, ತುಂಬ ದೊಡ್ಡದಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿ, ಒಂದು ದೊಡ್ಡ ಸಕ್ಸಸ್ ಅಂತ ನ್ಯೂಸ್ ಮಾಡಿದ ತಕ್ಷಣ ಅದು ಗುಡ್ ಫಿಲ್ಮ್ ಅನ್ನೋ ಟೈಟಲ್ ಬಂದ್ಬಿಡುತ್ತೆ ಅದಕ್ಕೆ. ಓಕೆ, ಸೊ ಎವ್ರಿಬಡಿ ಥಿಂಕ್ಸ್ ಫಿಲ್ಮ್ ಅಂದರೆ ಹಾಗೆ ಇರಬೇಕು, ಫಿಲ್ಮ್ ಅಂದರೆ ಹಾಗೆ ಮಾಡಬೇಕು. ಅದಾಗ್ತಿದ್ದಂಗೆ ಮೋರ್ ಇನ್ವೆಸ್ಟರ್ಸ್ ವಿಲ್ ಕಮೆಂಟ್ಸೆ, ನೋಡಪ್ಪ ಅದು ವರ್ಕ್ ಆಗಿದೆ ತಾನೇ ಆಡಿಯನ್ಸ್ ಜೊತೆ, ದೇ ಹ್ಯಾವ್ ಪೇಡ್ ಆ್ಯಂಡ್ ವಾಚ್ಡ್, ಸೊ ಲೆಟ್ಸ್ ಡು ಸಮಥಿಂಗ್ ಲೈಕ್ ದ್ಯಾಟ್. ಹಾಗೆ ಆಗುತ್ತೆ. ಅದೇ ಒಂದು ಒಳ್ಳೆ ಸಿನಿಮಾ ಸಿಕ್ಕಾಕೊಂಡಿರುತ್ತೆ, ಚೆನ್ನಾಗಿ ಮಾಡಿರ್ತಾನೆ, ಮೋಸ್ಟ್ಲಿ ದುಡ್ಡು ಹಾಕೊಂಡ್ಗೂ ಇಷ್ಟ ಆಗುತ್ತೆ, ಬಟ್ ಆ ಥರದ್ದು ಅಕ್ಕಪಕ್ಕ ಎಕ್ಸಾಂಪಲ್ಸೇ ಇರಲ್ಲ ಅವ್ರಿಗೆ ಸಕ್ಸಸ್ ಆಗಿರೋದು. ಸೊ ಆ ಥರ ಸಿನಿಮಾ ಮಾಡಿದ್ರೆ ಜನ ನೋಡಲ್ಲ, ರೈಟ್? ಅದು ಅಲ್ಲೇ ಸಿಕ್ಕಾಕೊಂಡಿರುತ್ತೆ ಎಷ್ಟೋ ಸತಿ. ಹಾಗಾಗಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಏನು ಅಂದರೆ, ಹೈ ಸಪ್ಲೈ ಆ್ಯಂಡ್ ಡಿಮಾಂಡ್ ಇರೋದ್ರಿಂದ, ಹೈ ಸಪ್ಲೈ ಇದೆ, ಡಿಮಾಂಡ್ ಕಡಿಮೆ ಇದೆ, ಅದಷ್ಟು ಬಂದು ಇಲ್ಲಿ ಸಿಕ್ಕಾಕೊಳ್ಳುತ್ತೆ ಫಿಲ್ಮು. ಸೊ ಇದನ್ನು ಯಾರು ಇದ್ರದ್ದು ಅಡ್ವಾಂಟೇಜ್ ತೊಗೊಳ್ಳೋದು? ದ ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಏಜೆನ್ಸೀಸ್, ರೈಟ್? ಇವತ್ತಿನ ದಿನ ಥಿಯೇಟರ್ಸ್ ಆಗಲಿ, ಮಲ್ಟಿಪ್ಲೆಕ್ಸಸ್ ಆಗಲಿ, ಅವ್ರಿಗೆ ಯಾರಿಗೂ ಅಷ್ಟು ಫಿಲ್ಮ್ಸ್ ಬಂದು ಹೋಗ್ತಾ ಇರ್ಬೋದು, ಬಟ್ ಅವ್ರಿಗೆ ಅವ್ರ ಬಾಡಿಗೆ ಸಿಗ್ತಾ ಇರುತ್ತೆ, ಅವ್ರ ಕಮಿಷನ್ಸ್ ಸಿಗ್ತಾ ಇರುತ್ತೆ. ಮಾರ್ಕೆಟಿಂಗ್, ನಿಮ್ಮ ಫಿಲ್ಮ್ ಎಷ್ಟೇ ಕೆಟ್ಟದಾಗಿರಲಿ, ನ್ಯೂಸ್ ಪೇಪರ್ ಅವರಿಗೆ ನೀವು ಆ್ಯಡ್ ಕೊಡ್ತಾನೆ ಇರ್ತೀರಾ. ಈಗಂತೂ ಹೊಸ ಬಂದಿದೆ, ಯೂಟ್ಯೂಬಲ್ಲಿ ನಾವೇನೋ ಇಂಟರ್ವ್ಯೂ ಮಾಡ್ತೀವಿ, ಆಮೇಲೆ ಈಗ ಇನ್ಸ್ಟಾಗ್ರಾಮ್ ಟ್ರೋಲ್ನವರೆಲ್ಲ ದುಡ್ಡು ತೊಗೊತಾ ಇದ್ದಾರೆ. ಸೊ ಹೂ ಇಸ್ ಮೇಕಿಂಗ್, ಆಮೇಲೆ ಇದು ಹೇಗಾಗ್ತಿದೆ ಅಂದರೆ, ಇಟ್ಸ್ ಬಿಕಮ್ ಅ ಟೆಂಪ್ಲೆಟ್. ಅದ್ಯಾವುದೋ ಸಿನಿಮಾ ಈ ಟ್ರೋಲ್ ಗ್ರೂಪ್ಗೆಲ್ಲ ದುಡ್ಡು ಕೊಟ್ಟಿದ್ರು ಅಂದರೆ ಅದು ಹಿಟ್ಟಾಗಿರುತ್ತೆ, ಸೊ ಎಲ್ಲರೂ ಅವ್ರಿಗೆ ಹೋಗ್ಬಿಟ್ಟು ದುಡ್ಡು ಕೊಡೋದು. ಸೊ ಆ ಎಲ್ಲ ಫಿಲ್ಮು ಹಾಗಂತ ಹಿಟ್ಟಾಗಿರಲ್ಲ, ಬಟ್ ದೇ ಆರ್ ಮೇಕಿಂಗ್ ಮನಿ. ಸೊ ಹೂಸ್ ಟೇಕಿಂಗ್ ದ ಅಡ್ವಾಂಟೇಜ್ ಆಫ್ ದ ಬಿಗ್ ಸಪ್ಲೈ ಆಫ್ ಫಿಲ್ಮ್ಸ್? ದೀಸ್ ಕ್ಯಾಟಗರೀಸ್ ಆಫ್ ಪೀಪಲ್. ಇಲ್ಲೇನಾಗ್ತಿದೆ, ಸೊ ಈ ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಈ ಫಿಲ್ಮ್ಸ್ನ ಚೆನ್ನಾಗಿ ಸಪೋರ್ಟ್ ಮಾಡ್ತಿರೋದ್ರಿಂದ, ಇವ್ರ ಹತ್ರ ಬಡ್ಜೆಟ್ಸ್ ಇರೋದ್ರಿಂದ, ಆಡಿಯನ್ಸು ಅದಕ್ಕೆ ಜಾಸ್ತಿ ಇರೋದ್ರಿಂದ, ಸೊ ದಿಸ್ ಸೆಟಪ್ ಇಸ್ ವರ್ಕಿಂಗ್ ಫಾರ್ ದೆಮ್. ಒಂದು ಕಡೆ ಎಲ್ಲೋ ಇದು ನಡೆದೋಗ್ತಾ ಇರುತ್ತೆ. ಒಂದು 100 ಸಿನಿಮಾ ಬಂದರೆ ಅಟ್ಲೀಸ್ಟ್ 20 ಆದರೂ ಇದನ್ನು ಈಸಿಯಾಗಿ ಟ್ರಾವೆಲ್ ಮಾಡ್ತಾರೆ. ಬಟ್ ಕಷ್ಟ ಆಗ್ತಿರೋದು ಈ ಥರ ಸಿನಿಮಾಗಳಿಗೆ, ಈ ಥರ ಆರ್ಟ್ ಹೌಸ್ ಅಥವಾ ಪ್ಯಾರಲಲ್ ಸಿನಿಮಾ ಮಾಡ್ತಿರೋರಿಗೆ, ಪ್ಲಸ್ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಆಡಿಯನ್ಸಿಗೆ. ಸೊ ಇವರಿಬ್ರಿಗೂ ಒಂದು ಡಿವೈಡ್ ಕೂಡ ಇದೆ, ಬಿಕಾಸ್ ದೇರ್ ಇಸ್ ನೋ ಡಿಸ್ಟ್ರಿಬ್ಯೂಷನ್ ಸೆಟಪ್ ಫಾರ್ ದೆಮ್. ಸೊ ಏನಾಗುತ್ತೆ, ಈ ಸಿನಿಮಾ ಮಾಡೋರು ಎಲ್ಲರೂ ಇದು ನಮ್ಮ ಸಿನಿಮಾ ನೋಡೋರು ಆಡಿಯನ್ಸೇ ಇಲ್ಲ ಅಂತ ಅಂದ್ಕೊಂಡು ಕೂತಿರ್ತಾರೆ. ಅದೇ ಈ ಆಡಿಯನ್ಸ್ ಎಲ್ಲನೂ ನಾವು ಇಷ್ಟಪಡುವಂಥ ಕಾಂಟೆಂಟ್ನ ಮಾಡೋ ಫಿಲ್ಮ್ ಮೇಕರ್ಸೇ ಇಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಬಿಕಾಸ್ ಆಫ್ ದಿಸ್ ಸಾರ್ಟ್ ಆಫ್ ಅ ಸೆಟಪ್. ಇಲ್ಲಿಗೆ ಆ ಟಾಪಿಕ್ ಮುಗೀತು. ಫಿಲ್ಮ್ ಬಿಸ್ನೆಸ್ ತುಂಬ ಡೀಟೇಲಾಗಿ ನಾನು ನೆಕ್ಸ್ಟ್ ಚಾಪ್ಟರಲ್ಲಿ ಮಾತಾಡ್ತೀನಿ. ಏನೇನು ವರ್ಟಿಕಲ್ಸಲ್ಲಿ ಫಿಲ್ಮ್ನ ಬಿಸ್ನೆಸ್ ನಡೆಯುತ್ತೆ, ಒಂದು ಸಿನಿಮಾ ಆದಮೇಲೆ ಇಷ್ಟೊತ್ತು ಹೇಗೆ ಮಾಡ್ತೀವಿ ಅಂತೆಲ್ಲ ಮಾತಾಡಿದ್ವಿ. ಲೆಟ್ಸ್ ಟಾಕ್ ಅಬೌಟ್ ದ ವರ್ಟಿಕಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಥ್ಯಾಂಕ್ ಯು.